ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್. ನಮ್ಮ ಹಿಂದಿನ ವಿಡಿಯೋಯಿಂದ ನಾವು ಫಿಲ್ಮೋರಾ 15 ಒಳಗಡೆ ಬೇಸಿಕ್ ವಿಡಿಯೋ ಎಡಿಟಿಂಗನ್ನು ಶುರು ಮಾಡಿದ್ವಿ. ಯಾವ ಥರ ಕಟ್ ಅಥವಾ ಸ್ಪ್ಲಿಟ್ ಮಾಡಬೇಕು ಮತ್ತು ಫೈಲ್ಗಳನ್ನು ಟ್ರಿಮ್ ಮಾಡಬೇಕು ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಅದನ್ನು ಮಿಸ್ ಮಾಡಿದ್ರಿ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ. ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ ಫಿಲ್ಮೋರಾ 15 ಒಳಗಡೆ ಟೈಮ್ ಲೈನ್ ಒಳಗೆ ಕ್ಲಿಪ್ಗಳನ್ನು ಎನೇಬಲ್ ಮತ್ತು ಡಿಸೇಬಲ್ ಯಾವ ಥರ ಮಾಡೋದು ಅಂತೇಳಿ. ಭಾಳ ಸಿಂಪಲ್ ಕಾನ್ಸೆಪ್ಟ್ ಐತಿ, ಬಟ್ ಭಾಳ ಪವರ್ಫುಲ್ ಕಾನ್ಸೆಪ್ಟ್ ಐತಿ. ಇದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಇಂದ ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಿಲ್ಮೋರಾ 15 ಒಳಗಡೆ ಒಂದು ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಡ್ರಿ. ನೀವು ಈ ತರ ಒಂದು ಇಂಟರ್ಫೇಸ್ ಅನ್ನ ನೋಡ್ತಾರೆ. ಒಂದು ಮೀಡಿಯಾ ಅನ್ನ ತಗೊಳ್ರಿ. ಸಪೋಸ್ ನಾ ಇವಾಗ ಇಲ್ಲಿ ಈ ಮೀಡಿಯಾ ತಗೊಂತಾನೆ, ಫಸ್ಟ್ ಮೀಡಿಯಾ. ಆಮೇಲೆ ಇನ್ನೊಂದು ಮೀಡಿಯಾ ತಗೊಳ್ತೇನೆ ನಾನು, ಅದ್ರ ಕೆಳಗಡೆ ಇರೋದು ಬಿಸ್ನೆಸ್ ಮ್ಯಾನ್, ಆ ಮೀಡಿಯಾ ಕೂಡ ಇಲ್ಲಿ ತಗೋತಾನೆ. ಸೊ ಇವಾಗ ನನ್ನ ಹತ್ರ ಎರಡು ಮೀಡಿಯಾ ಫೈಲ್ಸ್ ಟೈಮ್ ಲೈನ್ ಒಳಗಡೆ ಇದಾವ. ನಾ ಇವಾಗ ಇದನ್ನ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಲ್ಲಿಗೆ ಬಂದ ತಕ್ಷಣ ಸೆಕೆಂಡ್ ಕ್ಲಿಪ್ ಅಂದ್ರೆ ವಿಡಿಯೋ 2 ವಿಸಿಬಲ್ ಐತಿ. ಓಕೆ, ನೋಡ್ರಿ, ನಾವು ಯಾವಾಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅಥವಾ ಲಾಂಗ್ ಇರೋ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಲ್ಲ, ಅವಾಗ ನಾವು ಈ ತರ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡ್ಕೊಂತ ಹೋಗ್ತೀವಿ ಡ್ಯೂ ಟು ಸಮ್ ಎಡಿಟಿಂಗ್ ಟೆಕ್ನಿಕ್ಸ್. ಓಕೆ, ಈ ತರ ಬಹಳಷ್ಟು ಲೇಯರ್ಸ್ಗಳನ್ನ ಹಾಕೊಂತ ಹೋಗ್ತೇವೆ. ಬಟ್ ಸಮ್ ಪಾಯಿಂಟ್ ಇನ್ ಟೈಮ್ ಏನಾಗ್ತೈತಿ, ನಮ್ಗೆ ಯಾವುದೋ ಒಂದು ಕ್ಲಿಪ್ ಅನ್ನ ನೋಡಬಾರ್ದ, ಅದನ್ನ ಡಿಸೇಬಲ್ ಮಾಡಿ ಚೆಕ್ ಮಾಡಬೇಕಾಗಿರ್ತೈತಿ, ಇದು ಯಾವ ಥರ ವರ್ಕ್ ಆಗ್ತೈತಿ ಅಥವಾ ಯಾವ ಥರ ಕಾಣಿಸ್ತೈತಿ ಅಂತೇಳಿ. ಸೊ ಆ ಥರ ಸಿಚುವೇಶನ್ ಒಳಗೆ ಇವಾಗ ಅನ್ಕೊಡ್ರಿ, ಇಲ್ಲಿ 2 ಲೇಯರ್ ಅದಾವ. ಈ ಥರ ನೂರಾರು ಲೇಯರ್ಸ್ ಇರ್ತಾವ. ಅವಾಗ ಒಂದು 20-30 ಆದ್ರೂ ಇದ್ದೇ ಇರ್ತಾವ. ನೂರಾರು ಇಲ್ಲ ಅಂದ್ರೆ ಒಂದು 20-30 ಲೇಯರ್ಸ್ ಆದ್ರೂ ನೀವು ಮಾಡಿರ್ತೀರಿ ದೊಡ್ಡ ಪ್ರಾಜೆಕ್ಟ್ ಒಳಗೆ ವರ್ಕ್ ಮಾಡ್ಬೇಕಾದ್ರೆ. ಅವಾಗ ನೀವು ಡಿಲೀಟ್ ಮಾಡೋ ಆಪ್ಷನ್ ನಿಮ್ಮ ಹತ್ರ ಇರಂಗಿಲ್ಲ, ಅಥವಾ ಆ ಸಿಚುವೇಶನ್ ಒಳಗೆ ನೀವು ಡಿಲೀಟ್ ಆಪ್ಷನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅವಾಗ ನೀವೇನು ಮಾಡ್ಬೋದು, ಡಿಸೇಬಲ್ ಅನ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಏನಾಗ್ತೈತಿ, ನೀವು ಯಾವ ಕ್ಲಿಪ್ ಅನ್ನ ಡಿಸೇಬಲ್ ಮಾಡ್ತಾರಲ್ಲ ಆ ಕ್ಲಿಪ್ ಹೈಡ್ ಆಗ್ತೈತಿ. ಇದನ್ನ ಯಾವ ತರ ಮಾಡೋದು, ಬಹಳ ಸಿಂಪಲ್ ಇರ್ತೈತಿ. ನೀವು ಯಾವ ಕ್ಲಿಪ್ ಅನ್ನ ಡಿಸೇಬಲ್ ಮಾಡ್ಬೇಕಂತಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಾ ಇವಾಗ ಸೆಕೆಂಡ್ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿದೆ. ಇದ್ರೊಳಗೆ 2 ಮೆಥಡ್ ಇದಾವ. ನಾನು ನಿಮ್ಗೆ ಮೊದಲನೇ ಮೆಥಡ್ ಇವಾಗ ತೋರ್ಸಾಗತ್ತೇನೆ. ಆ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ರಿ. ರೈಟ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲೊಂದು ಡಿಸೇಬಲ್ ಕ್ಲಿಪ್ ಅಂತೇಳಿ ಆಪ್ಷನ್ ಕಾಣಿಸಾಗತ್ತೈತಿ. ಇದ್ರ ಶಾರ್ಟ್ಕಟ್ ಕೀ ಬಂದ್ಬಿಟ್ಟೆ ಈ ಐತಿ. ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು, ನಿಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡ್ಕೋಬಹುದು ಫಿಲ್ಮೋರಾ 15 ಒಳಗಡೆ. ಸೊ ಇವಾಗ ನಾ ಇದನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ಈ ವಿಡಿಯೋ ಹೈಡ್ ಆಗೈತಿ. ಇವಾಗ ನೋಡ್ರಿ, ನಾ ಇವಾಗ ಮತ್ತೆ ಪ್ಲೇ ಮಾಡ್ತೇನೆ. ಸೆಕೆಂಡ್ ವಿಡಿಯೋ ಕಾಣಿಸಂಗೆ ಇಲ್ಲ. ಸೊ ಈ ತರ ನೀವು ಇದನ್ನ ಹೈಡ್ ಮಾಡ್ಬೋದು. ಇವಾಗ ಇದನ್ನ ಅನ್ಹೈಡ್ ಯಾವ ತರ ಮಾಡೋದು ಅಥವಾ ಎನೇಬಲ್ ಯಾವ ತರ ಮಾಡೋದು, ಸೇಮ್ ಮೆಥಡ್, ಭಾಳ ಸಿಂಪಲ್ ಇರ್ತೈತಿ. ನಾ ಈ ಪ್ಲೇ ಹೆಡ್ ಅನ್ನ ಈ ಕಡೆ ತಗೊಂಬರ್ತೇನೆ. ಆ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ರೈಟ್ ಕ್ಲಿಕ್ ಮಾಡ್ರಿ. ಅಲ್ಲೇ ಸೇಮ್ ಜಾಗದೊಳಗೆ ಎಲ್ಲಿ ನೀವು ಡಿಸೇಬಲ್ ಮಾಡಿದ್ರಲ್ಲ ಅದೇ ಜಾಗದೊಳಗೆ ನಿಮ್ಗೆ ಎನೇಬಲ್ ಕ್ಲಿಪ್ ಅಂತೇಳಿ ಆಪ್ಷನ್ ತೋರಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ಆಕ್ಟಿವೇಟ್ ಆಗ್ತೈತಿ. ಮತ್ತೆ ನೀವು ನೋಡ್ಬೋದು, ಎನೇಬಲ್ ಆದಾಗ ಇದು ಒಂದು ಸ್ವಲ್ಪ ಬ್ರೈಟ್ ಆಗಿರ್ತೈತಿ, ಡಿಸೇಬಲ್ ಆದಾಗ ಮತ್ತೆ ಡಿಸೇಬಲ್ ಮಾಡಿ ತೋರಿಸ್ತಾನೆ, ಇದು ಬ್ಲರ್ ಆಗಿರ್ತೈತಿ. ಸೊ ಇದು ಒಂದು ಮೆಥಡ್. ಇವಾಗ ಸೆಕೆಂಡ್ ಮೆಥಡ್ ಭಾಳ ಈಸಿ ಮೆಥಡ್ ಐತಿ. ಇದನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೇನೆ. ನೋಡ್ರಿ, ಇವಾಗ ನಾ ಇದನ್ನ ಮತ್ತೆ ಎನೇಬಲ್ ಮಾಡ್ತೇನೆ. ಓಕೆ, ಸೊ ಸಪೋಸ್ ಅನ್ಕೊಡ್ರಿ, ಇವಾಗ ಮತ್ತೆ ಸೆಕೆಂಡ್ ಕ್ಲಿಪ್ ಅನ್ನ ನಾವು ಹೈಡ್ ಮಾಡ್ಬೇಕಾಗೈತಿ ಅಂತ ಅನ್ಕೊಡ್ರಿ. ಅವಾಗ ಏನ್ ಮಾಡ್ಬೇಕಾ, ಬಹಳ ಸಿಂಪಲ್ ಇರ್ತೈತಿ. ಇಲ್ಲೊಂದು ಕಣ್ಣಿನ ಐಕಾನ್ ಕಾಣಿಸಾಕತೈತಿ ನೋಡ್ರಿ, ಹೈಡ್ ಟ್ರ್ಯಾಕ್ ಅಂತ ಐತಿ. ನೀವೇನಾದ್ರೂ ಇದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ಹೈಡ್ ಆಗ್ತದೆ. ಬಟ್ ಇಲ್ಲಿ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕಾ, ನೀವು ಇಲ್ಲಿ ಯಾವಾಗ ಕ್ಲಿಕ್ ಮಾಡ್ತಾರಲ್ಲ ಇದು ಕಂಪ್ಲೀಟ್ ಟ್ರ್ಯಾಕ್ ಅನ್ನ ಹೈಡ್ ಮಾಡ್ತೈತಿ. ಬರೀ ಆ ಒಂದು ವಿಡಿಯೋನ ಮಾತ್ರ ಅಲ್ಲ. ಸಪೋಸ್ ಇವಾಗ ಇಲ್ಲಿ ಮತ್ತೊಂದು ವಿಡಿಯೋ ಐತಿ ಅಂತ ಅನ್ಕೊಡ್ರಿ. ಓಕೆ, ಇಲ್ಲಿ ಮತ್ತೊಂದು ವಿಡಿಯೋ ಐತಿ, ಆಮೇಲೆ ಇಲ್ಲೊಂದು ವಿಡಿಯೋ ಐತಿ. ನೀವಿಲ್ಲಿ ಎಷ್ಟು ವಿಡಿಯೋ ಇದ್ರು ಈ ಟ್ರ್ಯಾಕ್ ಒಳಗಡೆ, ಈ ಒಂದು ಟ್ರ್ಯಾಕ್ ನಾ ಇವಾಗ ಹೈಲೈಟ್ ಮಾಡಿದ್ರಲ್ಲ, ಈ ಟ್ರ್ಯಾಕ್ ಒಳಗೆ ಎಷ್ಟು ವಿಡಿಯೋಸ್ ಇದ್ರು ಅದು ಹೈಡ್ ಆಗ್ತೈತಿ. ಬಟ್ ಇವಾಗ ನಾ ಇದನ್ನ ಮತ್ತೆ ಆನ್ ಮಾಡ್ತೇನೆ, ನೀವು ಮತ್ತೊಂದು ಎಕ್ಸಾಂಪಲ್ ತೋರ್ಸಾಕ. ಸಪೋಸ್ ನನಗೆ ಈ ಒಂದು ಮಾತ್ರ ಹೈಡ್ ಮಾಡಬೇಕು ಅಂತಂದ್ರೆ ಅಥವಾ ಡಿಸೇಬಲ್ ಮಾಡಬೇಕು ಅಂತಂದ್ರೆ ಆ ಒಂದು ಕ್ಲಿಪ್ ಅನ್ನ ಕ್ಲಿಕ್ ಮಾಡಿ ಈ ತರ ಡಿಸೇಬಲ್ ಮಾಡಿದ್ರಿ ಅಂತಂದ್ರೆ ಆ ಕ್ಲಿಪ್ ಮಾತ್ರ ಆಗ್ತದೆ. ನೀವೇನಾದ್ರೂ ಈ ಒಂದು ಕಣ್ಣಿನ ಐಕಾನ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ ಐ ಐಕಾನ್ ಅನ್ನ ಯೂಸ್ ಮಾಡ್ಕೊಂಡು ಹೈಡ್ ಮಾಡಿದ್ರಿ ಅಂದ್ರೆ ಕಂಪ್ಲೀಟ್ ಟ್ರ್ಯಾಕ್ ಹೈಡ್ ಆಗ್ತೈತಿ. ಅದೇ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಒಂದೇ ಕ್ಲಿಪ್ ಅನ್ನ ಮಾಡ್ಬೇಕಿತ್ತಂದ್ರೆ ನೀವು ಆ ಸ್ಪೆಸಿಫಿಕ್ ಕ್ಲಿಪ್ ಅನ್ನ ಯೂಸ್ ಮಾಡ್ಕೊಂಡು ಹೈಡ್ ಮಾಡ್ಬೋದು. ಇವಾಗ ನಾ ಮತ್ತೆ ಇದನ್ನ ಎನೇಬಲ್ ಮಾಡ್ತೇನೆ. ಎನೇಬಲ್ ಮಾಡಿದ್ರೆ ಇದು ಬ್ರೈಟ್ ಆಯ್ತು, ಇದು ಕಾಣಿಸ್ತೈತಿ. ಸೊ ಈ ತರ ನೀವು ಫಿಲ್ಮೋರಾ 15 ಒಳಗಡೆ ಕ್ಲಿಪ್ಗಳನ್ನ ಎನೇಬಲ್ ಅಥವಾ ಡಿಸೇಬಲ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ಕನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೇನೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ನಿಮ್ಗೆ ಏನಾದರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಾಗಿತ್ತು ಅಂತಂದ್ರೆ
ಡಿಸ್ಕ್ರಿಪ್ಷನ್ ಒಳಗೆ ಒಂದು ಲಿಂಕನ್ನು ಕೊಟ್ಟಿದ್ದಾನ, ಅಲ್ಲಿ ಹೋಗಿ ನಿಮ್ಮ ಐಡಿಯಾದನ್ನು ಸಬ್ಮಿಟ್ ಮಾಡಿರಿ. ನಿಮ್ಗೆ ಅದ್ರ ಮೇಲೆ ನಾ ವಿಡಿಯೋಸನ್ನು ತೊಗೊಂಡು ಬರ್ತೇನೆ. ವಿಡಿಯೋ ಒಳಗೆ ನಿಮ್ಗೇನಾದರೂ ವ್ಯಾಲ್ಯೂ ಸಿಕ್ಕಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಯಾರಾದರೂ ಫಿಲ್ಮೋರಾ 15 ಕಲಿಯೋರು ಇದ್ರು ಅಂತಂದ್ರೆ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಹೊಸ ಕಾನ್ಸೆಪ್ಟ್ ಜೊತೆ ನಾವು ಮೀಟ್ ಆಗೋಣ. ಬಾಯ್.